ಏನು ಮಾತಾಡದೆ ಹೋದ್ರೆ ನಾವೇನು ಅಂತ ತಿಳ್ಕೋಬೇಕು. ಏನಾದ್ರೂ ಮಾತಾಡಿ. ಅದು ಲಾವಣ್ಯ, ನೀನು ಒಳಗಡೆ ಹೋಗಮ್ಮ. ಅದೇನಂದ್ರೆ ಬೀಗ್ರೆ, ನಮ್ ಮಾಧವಂಗೆ ಇಷ್ಟ ದಿನ ಗುರುಬಲ ಇರ್ಲಿಲ್ಲ. ಅದು ನಮಗ್ ಗೊತ್ತಿರೋಬ್ರು ಜ್ಯೋತಿಷ್ರು ಹೇಳಿದ್ರು. ಅದಕ್ಕೆ ಅವ್ನ್ ಮದ್ವೆನ ಸದ್ಯಕ್ ಬೇಡ ಅಂತ ಅನ್ಕೊಂಡ್ವಿ. ಇದ್ರ ಮಧ್ಯೆ ನನ್ ಎರಡನೇ ಮಗ ಕೇಶವ ಮತ್ತೆ ಮೀನಾ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರು. ಮೀನನ್ ಮನೇಲಿ ಬೇಗ ಮದ್ವೆ ಮಾಡಿ ಅಂತ ಒಂದೇ ಸಮ ಒತ್ತಾಯ ಮಾಡ್ತಿದ್ರು. ಹೌದು ಅಂಕಲ್, ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು. ನಾವ್ ಪ್ರೀತಿ ಮಾಡೋದ್ ಗೊತ್ತಾದ್ಮೇಲೆ ಬೇಗ ಮದ್ವೆ ಮಾಡ್ಬೇಕು ಅಂತಿದ್ರು. ಹೌದು, ಅದು ಅಲ್ದೆ ನಮ್ ಮಾಧವಂಗೆ ಗುರುಬಲ ಇರ್ಲಿಲ್ಲ. ಗುರುಬಲ ಇಲ್ದಿರುವಾಗ ಮದ್ವೆ ಮಾಡಕ್ ಆಗಲ್ವಲ್ಲ, ಅದಕ್ಕೆ ನಮ್ ಕೇಶವಂಗ್ ಮದ್ವೆ ಮಾಡ್ಬಿಟ್ವಿ. ಅದಕ್ಕೆ ನಮ್ಮ ಮದ್ವೆ ಮೊದ್ಲೇ ಆಯ್ತು, ಬೇರೆ ಏನಿಲ್ಲ ಅಷ್ಟೇ. ಈಗ ನಮ್ ಮಾಧವನ್ ಗುರುಬಲ ಚೆನ್ನಾಗಿದೆ ಅಂತ ನಮ್ ಜ್ಯೋತಿಷ್ರು ಹೇಳಿದ್ರು. ಅದಾದ್ಮೇಲೆ ನಾವ್ ಸಂಬಂಧಗಳನ್ನ ಹುಡ್ಕಕ್ ಶುರು ಮಾಡಿದ್ವಿ. ಅವಾಗ್ಲೇ ಬ್ರೋಕರ್ ಮಂಜಣ್ಣ ನಿಮ್ ಸಂಬಂಧ ನಮಗ್ ತಗೊಂಬಂದ್ರು. ನಮ್ಗಂತೂ ನಿಮ್ ಸಂಬಂಧ ತುಂಬಾ ಇಷ್ಟ ಆಗಿದೆ. ಅದಕ್ಕೆ ಎಲ್ಲರೂ ಹೆಣ್ಣು ನೋಡಕ್ ಬಂದ್ವಿ. ಓ ಹಾಗ. ಈಶ್ವರ್ ಅವ್ರೆ, ಈಗ ನಾವು ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ? ಆಗ್ಲೇ ನಾನು ಹೇಳ್ದಂಗೆ ನಮ್ಮ ಸುಂದರಂಗೂ ಮದುವೆ ಮಾಡಬೇಕು. ಮಾಧವಂಗೂ ಸುಂದರಂಗೂ ಒಟ್ಟಿಗೆ ನಿಶ್ಚಿತಾರ್ಥ ಇಟ್ಕೊಂಡ್ರೆ ಒಳ್ಳೇದು ಅಂತ. ನಂದಕುಮಾರ್ ಅವರೇ, ಒಂದ್ ನಿಮಿಷ ಸುಮ್ಮ. ಕೇಶವ, ಏನೋ ಇದು, ಹುಡುಗಿನ ಒಳಗ್ ಕಳಿಸ್ಬಿಟ್ರು. ನಂಗೂ ಅದೇ ಗೊತ್ತಾಗ್ತಿಲ್ಲ ಮೀನಾ. ಮಗ, ನೀನೇನೋ ಇಲ್ಲಿದ್ಯಾ? ಅಮ್ಮು ನಿಂಗೆ ಬೆಳಿಗ್ಗೆಯಿಂದ ಕಾಲ್ ಟ್ರೈ ಮಾಡ್ತಿದ್ದಾಳಂತೆ, ನೀನ್ ಯಾಕೋ ಪಿಕ್ ಮಾಡ್ತಾ ಇಲ್ಲ? ತುಂಬಾ ಎಮರ್ಜೆನ್ಸಿ ಇದೆ, ಸಿದ್ದು ಸಿಕ್ಕಾಗ ನಾನು ಕಾಲ್ ಮಾಡಕ್ ಹೇಳು ಅಂತ ಹೇಳಿದ್ದು. ಏನಾಯ್ತು? ಮುಚ್ಕೊಂಡ್ ಕುತ್ಕೊಳ್ರ. ಚಿಲ್ ಬ್ರೋ, ಅಂತ ತಲೆ ಹೋಗೋ ಕೆಲ್ಸ ಏನೂ ಆಗಿಲ್ಲ. ಅಮ್ಮಗೆ ಮದ್ವೆ ಫಿಕ್ಸ್ ಆಗಿದೆಯಂತೆ, ಅದಕ್ಕೆ ನನಗೆ ಫೋನ್ ಮಾಡಿ ಮನೆಗ್ ಬಂದು ಹೆಣ್ ಕೇಳು ಅಂತ ಹೇಳ್ತಿದ್ದಾಳೆ. ಹೋಗಿ ಅವ್ರ ಅಪ್ಪನ ಹತ್ರ ಏಟ್ ತಿನ್ನೋ ಕರ್ಮ ನನಗೆ ಯಾಕ್ರೋ? ಅಷ್ಟಕ್ಕೂ ನಿಜವಾಗ್ಲೂ ಅವಳನ್ನ ಲವ್ ಮಾಡಿ ಮದ್ವೆ ಆಗೋದಾಗಿದ್ರೆ ಅವಳು ಹೇಳ್ದಂಗೆ ಹೆಣ್ ಕೇಳೋ ರಿಸ್ಕ್ ತಗೋಬೋದಾಗಿತ್ತು. ನಾನ್ ಅವಳ ಹತ್ರ ಲವ್ ಮಾಡೋ ತರ ನಾಟಕ ಮಾಡ್ತೀನಿ ಅಷ್ಟೇ. ಎಲ್ಲ ಅವಳ ಹತ್ರ ಇರೋ ಲಕ್ಷ್ಮೀ ದೇವಿಗಾಗಿ. ಅಂದ್ರೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ? ಒಂದೇ ಸಲ ನನ್ನ ಲೈಫ್ ಸೆಟ್ಲ್ ಆಗ್ಬೇಕು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡಿದೀನಿ. ನೋಡ್ತಾ ಇರಿ, ಅವಳಾಗ ಅವಳೆ ಮನೆಯಿಂದ ದುಡ್ಡು ತಗೊಬಂದು ನನಗೆ ಕೊಡ್ತಾಳೆ. ಛತ್ರಕ್ಕೆ ಹೋಗಿ ಒಂದ್ಸಲ ನೋಡಿ, ಅಲ್ಲಿ ನಾವು ಹೇಳಿದ ತರನೇ ಅರೇಂಜ್ಮೆಂಟ್ ಆಗ್ಬೇಕು. ಅಲ್ಲಿ ನನ್ನ ತಮ್ಮ ಮತ್ತೆ ಅವ್ರ ಮಗ ಬಂದಿದ್ದಾನೆ. ಸರಿ ಸರಿ. ಯಾರು ಬಂದಿದಾರ ನೋಡಿ? ಅಳಿಯಂದ್ರು, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಂಕಲ್. ಏನ್ ಅಂಕಲ್ ಅಂತ ಇದ್ದೀರಾ? ಲಕ್ಷಣವಾಗಿ ಮಾವ ಅಂತ ಹೇಳಿ. ಮಾವ, ಅದು ಮಾವ, ನೆನ್ನೆನೆ ನಿಮ್ ಹತ್ರ ಒಂದ್ ಮಾತು ಕೇಳ್ಬೇಕು ಅನ್ಕೊಂಡೆ, ಕೇಳೋದಿಕ್ಕಾಗ್ಲಿಲ್ಲ. ನಿಮ್ಮನ್ನ ನೋಡಿದ್ರೆ ಮದ್ವೆ ವಯಸ್ಸಿಗೆ ಬಂದಿರೋ ಮಗಳಿದಾಳೆ ಅಂತ ಅನ್ಸೋದೇ ಇಲ್ವಲ್ಲ. ಹೇಗಿದೆಲ್ಲ? ಅಳಿ ಅಂದ್ರೆ ನಾನ್ ಕಾಲೇಜಲ್ಲಿ ಇದ್ದಾಗ
ಜಿಮ್ ಹುಚ್ಚು, ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೆ. ದಿನ ಬೆಳಿಗ್ಗೆ 5 ಗಂಟೆ ಜಿಮ್ ಹೋಗ್ತಾ ಇದ್ದೆ. ಈಗಲೂ ಹೋಗ್ಬೇಕು ಅನ್ಸತ್ತೆ, ಆದ್ರೆ ಏನ್ ಮಾಡೋದು, ಕೆಲಸದ ಒತ್ತಡ. ನಿಮ್ಗೆ ಜಿಮ್ ಬಗ್ಗೆ ಏನೋ ಟಿಪ್ಸ್ ಬೇಕಾದ್ರೆ ಹೇಳಿ, ನಾನ್ ಕೊಡ್ತೀನಿ. ರೀ, ಅಳಿಯಂದ್ರು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಏನೋ ವಿಷಯ ಇರುತ್ತೆ, ಅದನ್ನ ತಿಳ್ಕೊಬೇಕಲ್ವಾ? ಅದನ್ನ ಆಮೇಲೆ ತಿಳ್ಕೊಳ್ಳೋಣ. ಅಳಿ ಅಂದ್ರೆ ಆ ಜಿಮ್ ಬಗ್ಗೆ ಹೇಳ್ತಾ ಇದ್ದಲ್ಲ. ಒಂದ್ ನಿಮಿಷ ರೀ. ಅಲ್ಲ, ಅಳಿಯಂದ್ರು ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಇರ್ತಾರೆ. ನಮ್ಮ ಹತ್ರ ಏನೋ ಮಾತಾಡಕ್ ಬಂದಿರ್ಬೇಕು. ಅಳಿಯಂದ್ರೆ ನೀವ್ ಹೇಳಿ. ಏನಿಲ್ಲ ಅತ್ತೆ, ಅದು ಒಂದ್ ಕೆಲ್ಸದ ಮೇಲೆ ನಾನು ಈ ಕಡೆ ಬಂದಿದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಅಳಿಯಂದ್ರೆ ನೀವು ನಮ್ಮನ್ ನೋಡೋದಿಕ್ ಬಂದ್ರೋ ಇಲ್ಲ ನಿಮ್ ಬಾವಿ ಹೆಂಡತಿನ ನೋಡೋದಿಕ್ ಬಂದ್ರು? ಇರಿ, ಅಮ್ಮನ್ ಕರಿತೇನಿ. ಅಮ್ಮು, ಅಮ್ಮು. ಹಾ ಅಪ್ಪ. ಅಮ್ಮು, ನೀನ್ ನೋಡಕ್ ಯಾರು ಬಂದಿದ್ದಾರೆ ನೋಡು. ಅಮ್ಮು, ಅಳಿಂದ್ರನ್ನ ಮಾತಾಡ್ಸು. ಹಾಯ್. ಹಲೋ. ಏನಮ್ಮ ಸುಮ್ಮನೆ ಇದೆಯಾ? ಅಳಿಂದ್ರನ್ನ ಮೇಲ್ಗಡೆ ಬಾಲ್ಕನಿ ಕರ್ಕೊಂಡು ಹೋಗು. ಅಳಿಯಂದ್ರೆ ನೀವು ಮಾತಾಡ್ತಾ ಇರಿ, ನಾನು ಕಾಫಿಯಲ್ಲೇ ಕಳಿಸ್ತೀನಿ. ಅಮ್ಮು, ಏನ್ ನೋಡ್ತಿದ್ಯಾ? ಕರ್ಕೊಂಡು ಹೋಗು. ಬನ್ನಿ. ಈಶ್ವರ್ ಅವರೇ, ಬಹುಶಃ ನಿಮ್ ಗೊಂದಲ ಎಲ್ಲ ಸರಿ ಆಯ್ತು ಅಂತ ಅನ್ಕೋತೀನಿ. ಮಾತುಕತೆ ಮುಂದುವರ್ಸೋಣ. ನೋಡಿ ನಂದಕುಮಾರ್ ಅವರೇ, ನಾನು ಹೀಗೆ ಹೇಳ್ತಿಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹುಡುಗ ನಮಗೆ ತುಂಬಾ ಹಿಡಿಸಿದ್ದ, ನಿಮ್ಮ ಕುಟುಂಬನೆಲ್ಲ ನೋಡಿ ನಮಗೆ ಖುಷಿ ಆಗಿತ್ತು. ಆದ್ರೆ 2ನೇ ಮಗನಿಗೆ ಈಗಾಗಲೇ ಮದುವೆ ಮಾಡಿದ್ದೀರಾ, 1ನೇ ಮಗನಿಗೆ ಈಗ ಹೆಣ್ಣು ಹುಡುಕ್ತಾ ಇದ್ದೀರಾ. ಅದಕ್ಕೆ ಬೇರೆ ಏನೋ ಕಾರಣ ಇಲ್ಲದೆ ಇರ್ಬೋದು. ಇಂಥ ಸಂಬಂಧಕ್ಕೆ ನನ್ನ ಮಗಳನ್ನ ಕೊಟ್ರೆ ನಾಳೆ ನಮ್ಮ ಸಂಬಂಧಿಕರೆಲ್ಲ ಈ ಹುಡುಗನ ಜಾತಕದಲ್ಲಿ ಏನೋ ದೋಷ ಇರ್ಬೋದು ಅಥವಾ ಹುಡುಗನಿಗೆ ಏನಾದ್ರೂ ಸಮಸ್ಯೆ ಇರ್ಬೋದು ಅಂತ ಎಲ್ಲ ಮಾತಾಡ್ಕೋತಾರೆ. ಈಶ್ವರ್ ಅವ್ರೆ, ಅವ್ನಿಗೆ ಯಾವ ಸಮಸ್ಯೆನೂ ಇಲ್ಲ. ಬೇಕಿದ್ರೆ ನೀವು ಅವನ ಜಾತಕನ ಯಾವ ಜ್ಯೋತಿಷಿಗಾದ್ರೂ ತೋರಿಸ್ಬೋದು. ಸಮಸ್ಯೆ ಇಲ್ಲ, ನಮ್ ಕಡೆಯವರು ಹಾಗೆಲ್ಲ ಮಾತಾಡ್ಕೊಳ್ತಾರೆ ಅಂತ ನಾವ್ ಹೇಳ್ತಾ ಇದೀವಿ. ನಮ್ಮ ಜಾಗದಲ್ಲಿದ್ದು ನೀವೇ ಯೋಚನೆ ಮಾಡಿ, ಇಂಥ ಸಂಬಂಧಕ್ಕೆ ನಿಮ್ ಮಗಳನ್ನ ಕೊಡ್ತಾ ಇದ್ರಾ? ನಾನೇನ್ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ. ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ವೆ ಮಾಡ್ಬೇಕಾಗಿರೋದು ಗಂಡು ಹೆಣ್ಣು. ಅವರಿಬ್ಬರಿಗೆ ಏನು ಸಮಸ್ಯೆ ಇಲ್ಲ ಅಂದ್ಮೇಲೆ ಸಂಬಂಧಿಕರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಆದ್ರೆ ನಾವು ಬದುಕಬೇಕಾಗಿರೋದು ಅವ್ರಗಳ ಮಧ್ಯೆ ಅಲ್ವಾ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರಿದ್ರೆ ಅದೇ ಸಂಬಂಧಿಕರು ಬಂದು 4 ಮಾತಾಡ್ತಾರೆ. ಅದನ್ನ ಕೇಳಿ ಕೊರಗೋದಕ್ಕಿಂತ ಈಗಲೇ ಒಂದು ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಅಲ್ಲ ಈಶ್ವರ್, ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾನೆ. ನೀವೇ ಹೇಳಿದ್ರಿ ನಮ್ಮ ಕುಟುಂಬ ಎಲ್ಲ ಇಷ್ಟ ಆಯ್ತು ಅಂತ. ನಿಮಗೂ ಹುಡುಗ ಇಷ್ಟ ಆಗಿದ್ದಾನೆ. ಮತ್ತೆ ಯಾಕೆ ಈ ಸಣ್ಣ ವಿಚಾರಕ್ಕೆ ನೀವು ಇಷ್ಟೊಂದು ಸಂಬಂಧ ಬೇಡ ಅಂತ ಹೇಳ್ತಾ ಇದ್ದೀರಾ? ಈ ಸಣ್ಣ ಸಣ್ಣ ತೂತುಗಳೇ ದೊಡ್ಡ ದೊಡ್ಡ ಹಡಗುಗಳನ್ನ ಮುಳುಗಿಸೋದು ನಂದಕುಮಾರ್ ಅವರೇ. ಈಗ ಇದೇ ಚಿಕ್ಕ ವಿಷಯ ಅನ್ಸಿದ್ರು ನಾಳೆ ದೊಡ್ಡದಾಗಿ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಅದಕ್ಕೆ ನಾವು ಹೀಗೆ ನಿರ್ಧಾರ ಮಾಡಿದ್ದೀವಿ. ನೀವು ಬೇಸರ ಮಾಡ್ಕೋಬೇಡಿ. ಮಗನ್ಗೆ ಒಳ್ಳೆ ಸಂಬಂಧ ಸಿಗ್ಲಿ ಅಂತ ನಾವು ಆಶಿಸ್ತೀವಿ. ನೀವಿನ್ನು ಹೋಗ್ಬೋದು.
ಮತ್ತೆ ಮತ್ತೇನು ಇಲ್ಲ. ನೀವು ತುಂಬಾ ಎಸಿಟೇಟ್ ಮಾಡ್ಕೋತಿದ್ದೀರಾ ಅನ್ನಿಸ್ತಿದೆ ಅಮ್ಮು. ಫೀಲ್ ಫ್ರೀ ಟು ಟಾಕ್. ನಾವಿಬ್ರು ಮದ್ವೆ ಆಗ್ತಾ ಇರೋರು. ನಮ್ಮ ಮಧ್ಯೆ ಈ ನಾಚಿಕೆ ಮುಜುಗರ ಏನು ಬೇಡ. ಆದ್ರೂ ನಮ್ಮಿಬ್ರಿಗೂ ಇಷ್ಟು ಬೇಗ ಮದ್ವೆ ಫಿಕ್ಸ್ ಆಗಿದೆ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅಮ್ಮು ಅಮ್ಮು ಅಂತ ಕರೆದ್ರೆ ಓಕೆ ಅಲ್ವಾ? ಇನ್ಮೇಲೆ ನಾನು ಅದೇ ತರ ಕರಿತೀನಿ. ಯಾಕೇನು ಮಾತಾಡ್ತಾ ಇಲ್ಲ? ಹೌದು, ನಾನು ನಮ್ಮ ಅಮ್ಮನ ಹತ್ರ ನಂಬರ್ ತಗೊಂಡು ನಿಮ್ಗೆ ಕಂಟಿನ್ಯೂಸ್ ಆಗಿ ಡಯಲ್ ಮಾಡ್ತಾನೆ ಇದ್ದೀನಿ. ಆದ್ರೆ ನೀವು ಕಾಲ್ ಪಿಕ್ ಮಾಡ್ತಾನೆ ಇಲ್ವಲ್ಲ? ಓ, ಅನ್ನೊಂದು ನಂಬರ್ ಅಂತನಾ? ಯಾಕೆ ಒಂಥರ ಇದ್ದೀರಾ? ಏನು ಮಾತಾಡ್ತಾ ಇಲ್ಲ? ಏನಾಯ್ತು? ನಿಮ್ಗೆ ನಾನು ಇಷ್ಟ ಆಗ್ಲಿಲ್ವಾ? ಮಾತಾಡಿ ಅಮ್ಮು. ಏನ್ ಯೋಚಿಸ್ತಾ ಇದ್ದೀರಾ? ಅದು ರಾಜೀವ್ ಅವರೇ, ನನಗೆ ಮದ್ವೆ ಇಷ್ಟ ಇಲ್ಲ. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಗಿರಿಜಾ? ಅವಮಾನ ಆಗೋಯ್ತು. ತಲೆ ತಗ್ಗಿಸ್ಕೊಂಡು ಬಂದಿದ್ದೀನಿ. ಇವ್ರು ಮಾಡೋ ಗನದಾರಿ ಕೆಲ್ಸಕ್ಕೆ ಇನ್ನೆಷ್ಟು ಕಡೆ ಅವಮಾನ ಎದುರಿಸ್ಬೇಕು ನಾನು? ಇದೇ ಮೊದಲು ಇದೇ ಕೊನೆ ಅಂತಲ್ಲ. ಇನ್ ಎಲ್ಲೆಲ್ಲಿ ಮಾಧವನ್ಗೆ ಹೆಣ್ಣು ನೋಡಕ್ ಹೋಗ್ತೀವೋ ಅಲ್ಲೆಲ್ಲ ಈ ತರ ಅವಮಾನ ಅನುಭವಿಸ್ಬೇಕಾಗತ್ತೆ. ಯಾಕೆ ತಮ್ಮನ್ ಮದುವೆ ಮಾಡಿದ್ರಿ ಅಂತ ಜನ ಕೇಳಿದ್ರೆ ಏನು ಉತ್ತರ ಕೊಡೋದು ನಾವು? ಮಾಡಿರೋದೆಲ್ಲ ಮಾಡಿ ಈಗ ನಿಂತಿರೋದು ನೋಡು. ಕೊತ್ತೆ ಬಡವ. ಪ್ರೀತಿ ಮಾಡಬೇಡಿ ಮಾಡಬೇಡಿ ಅಂತ ಗಿಣಿಗೆ ಹೇಳ್ದಂಗೆ 1000 ಸಲ ಹೇಳದ್ನಲ್ಲೋ. ಕಡೆ ಪಕ್ಷ ಹೀಗಾಯ್ತು ಅಂತ ನನ್ನ ಹತ್ರನಾದ್ರೂ ಹೇಳಿದ್ಯೇನೋ? ಏನು ಹೇಳಿಲ್ಲ. ಹೋಗ್ ಮದುವೆ ಆಗಿ ಬಂದ್ಬಿಟ್ಟ. ಈಗ ನೋಡೋ ಅಣ್ಣನ ಮುಖನ. ಸಮಾಧಾನನಾ ನಿಂಗೆ? ನಿಮ್ಗೆ ಓಡ್ ಹೋಗೋದು ಮದ್ವೆ ಆಗೋದು ತುಂಬಾ ಸುಲಭ. ದೊಡ್ಡವ್ರನ್ನ ಒಪ್ಸಕ್ಕಾಗಲ್ಲ ಅಂತ ನಿಮಗೆ ಬೇಕಾಗಿದ್ದ ದಾರಿನ ಆಯ್ಕೆ ಮಾಡ್ಕೊಂಡ್ಬಿಡ್ತೀರಾ. ಆದ್ರೆ ಅದರಿಂದ ಮನೇಲಿರೋರ್ ಮೇಲೆ ಆಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಈ ತಪ್ಪನ್ನು ನಾನ್ ಮಾಡಿ ಕಷ್ಟ ಅನುಭವಿಸಿದ್ದಕ್ಕೆ ನಿಮ್ಗೆ ಬುದ್ಧಿ ಹೇಳಿ ಬೇಲಿ ಹಾಕಿ ಬೆಳೆಸಿದ್ದು. ಆದ್ರೆ ಆಗಿದ್ದೇನು? ಮಾವ, ಅದು ಮೀನಾ ಸುಮ್ಮನೆ. ಅವತ್ತು ನಮ್ ಪರಿಸ್ಥಿತಿನೂ ಹಾಗೆ ಇತ್ತು ಮಾವ. ಅದಕ್ಕೆ ನಾನು ಕೇಶವ ಯಾರಿಗೂ ಹೇಳ್ದೆ ಕೇಳ್ದೆ ಮದ್ವೆ ಆಗ್ಬಿಟ್ವಿ. ನಮ್ ಮದ್ವೆಯಿಂದ ಮಾಧವನ್ ಬಾಬನ್ ಮದ್ವೆಗೆ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾವೇನಾದ್ರೂ ಬೇರೆ ಯೋಚನೆ ಮಾಡಿರ್ತಿದ್ವಿ. ಏನ್ ಮಾಡ್ಬಿಡ್ತಿದ್ರಿ ನೀವು? ನಿಮ್ಗೆ ಸ್ವಲ್ಪನಾದ್ರೂ ವಿವೇಕ ಇದ್ದಿದ್ರೆ ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ರಿ. ನೀವುಗಳು ಪರಮ ಸ್ವಾರ್ಥಿಗಳು. ಪ್ರೀತಿ ಅನ್ನೋದು 2 ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಇರಬಹುದು. ಆದ್ರೆ ಮದುವೆ ಅನ್ನೋದು 2 ಮನಗಳಿಗೆ ಸಂಬಂಧಪಟ್ಟ ವಿಷಯ. ಅದನ್ನ ಮನೆಯವರಿಂದ ದೂರ ಹೋಗಿ ಮಾಡ್ಕೊಂಡು 2 ಮನೆಯವ್ರಿಗೆ ಸಂಕಷ್ಟ ತಂದಿಟ್ರಿ. ಸಾಕು. ನಾನು ನನ್ನ ಮಗನ ಹತ್ರ ಮಾತಾಡ್ತಾ ಇರೋದು. 3ನೇವರು ಮೂಗ್ ತೋರ್ಸೋದ್ ಬೇಕಾಗಿಲ್ಲ ನನ್ಗೆ. ಹಂಗಲ್ಲ ಗಿರ್ಜಾ, ಅವಳು ಮಾತು ನಿಲ್ಸಕ್ ಹೇಳ್ತೀಯಾ? ಮೊದ್ಲೇ ಸಿಟ್ಟಲ್ಲಿದ್ದೀನಿ. ತಲೆ ಕೆಟ್ರೆ ನಾನೇನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಇವಳಿಂದ ಆಗ್ತಾ ಇರೋದೇ ಸಾಕು. ಒಟ್ನಲ್ಲಿ ಇವ್ರ ಜೀವನ ನೋಡ್ಕೊಳಕ್ ಹೋಗಿ ಮಾಧವನ್ ಜೀವನ ಹಾಳು ಮಾಡ್ಬಿಟ್ರು. ಏನ್ ಹೇಳ್ತಾ ಇದ್ದೀರಾ? ಹೌದು, ನೀವ್ ಕೇಳಿಸ್ಕೊಂಡ್ ನನಗೆ ಈ ಮದ್ವೆ ಇಷ್ಟ ಇಲ್ಲ. ನಾನು ಮನೆಯವ್ರ ಒತ್ತಾಯಕ್ಕೆ ಒಪ್ಕೊಂಡಿದ್ದೀನಿ ಅಷ್ಟೇ. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ 2 ಡೇಸ್ ಅಲ್ಲಿ ಮದ್ವೆ ಇಟ್ಕೊಂಡು ಇವಾಗ ಈ ತರ ಹೇಳ್ತಾ ಇದ್ದೀರಲ್ಲ? ಅದೇನು ಅಂತ ನಾನ್ ಹೇಳ್ತೇನೆ. ಆಂಟಿ, ಏನಿದು ಅಮೂಲ್ಯ ಅವ್ರ ಮದ್ವೆ ಇಷ್ಟ ಇಲ್ಲ ಅಂತಿದ್ದಾರೆ? ಅಳಿಂದ್ರೆ, ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅಮ್ಮು ಹೇಳಿದ್ದು ನಿಜಾನೇ. ಅವಳಿಗೆ ಈ ಮದ್ವೆ ಆಗೋದಿಕ್ ಇಷ್ಟ ಇಲ್ಲ.
ಆದ್ರೆ ಅದಕ್ಕೊಂದ್ ಕಾರಣ ಇದೆ. ಅವಳು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಒಂದಿನಾನು ನಮ್ಮನ್ನ ಬಿಟ್ಟಿದ್ದವಳೇ ಅಲ್ಲ. ಈ ಮನೇನ ಅಪ್ಪ ಅಮ್ಮ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಷ್ಟೇ ಅವಳ ಪ್ರಪಂಚ. ಈ ಗಡಿ ಬಿಡಿಲಿ ಮದ್ವೆ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಅವಳು ಯೋಚನೆ ಮಾಡ್ತಿದ್ದಾಳೆ. ಅವಳು ಇಲ್ಲಿವರೆಗೂ ನಮ್ ಮಡಿಲಲ್ಲೇ ಇದ್ದು ಅಭ್ಯಾಸ ಆಗೋಗಿದೆ. ಅವಳು ಒಂಥರ ಪುಟ್ಟು ಮಗು ಇದ್ದ ಹಾಗೆ. ಈಗ ಜಾತ್ರೆಗೆ ಮಕ್ಳು ಹೋದಾಗ ಅಪ್ಪ ಅಮ್ಮನ್ ಕೈ ಬಿಟ್ಟು ಕಳ್ದು ಹೋಗ್ತಾರಲ್ಲ, ಹಾಗೆ ನಮ್ಮ ಅಮ್ಮಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ, ಆ ಗಾಬರಿಲಿದ್ದಾಳೆ. ಅಳಿಯಂದ್ರೆ ಇರೋ ವಿಷಯನೇ ಹೇಳಿದೀನಿ, ನಿಮ್ಗೆ ಅರ್ಥ ಆಗತ್ತೆ ಅನ್ಕೊಂಡಿದೀನಿ. ನಾನ್ ನೀವ್ ಹೇಳಿದ್ ನೋಡ್ ಗಾಬರಿನೇ ಆಗ್ಬಿಟ್ಟಿದೆ. ಅಲ್ಲ, ಇದ ನಿಮ್ ಪ್ರಾಬ್ಲಮ್ಮು? ನೀವ್ ಯಾಕ್ರಿ ಬೇಜಾರಾಗ್ತೀರಾ? ನಾನು ನೀವು ಅಮೆರಿಕಾಕ್ ಹೋದ್ರು ನಿಮ್ಗ್ ಸ್ವಲ್ಪನೂ ಬೇಜಾರಾಗ್ದಿರೋ ತರ ನಾನ್ ನೋಡ್ಕೊಳ್ತೀನಿ. ನೆನ್ನೆನೆ ನಿಮ್ಗೋಸ್ಕರ ಒಂದ್ ಬೆಸ್ಟ್ ಯೂನಿವರ್ಸಿಟಿ ನೋಡಿಟ್ಟಿದೀನಿ ಗೊತ್ತಾ? ನೀವ್ ಆರಾಮಾಗಿ ಸ್ಟಡೀಸ್ ಕಂಟಿನ್ಯೂ ಮಾಡ್ಬೋದು. ಇನ್ನೊಂದೇನೋ ಹೇಳಲಾ? ಮೊನ್ನೆ ನಿಮ್ಮನ್ನ ನೋಡ್ದಾಗ ನೀವ್ ಇಷ್ಟ ಆಗಿದ್ರಿ, ಈಗ ತುಂಬಾನೇ ಇಷ್ಟ ಆಗಿದ್ದೀರಾ. ನಿಮ್ಗೆ ಸ್ವಲ್ಪನಾದ್ರೂ ವಿವೇಕ ಇದ್ದಿದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ. ಒಟ್ನಲ್ಲಿ ಇವ್ರ ಜೀವನ ನೋಡ್ಕೊಳಕ್ ಹೋಗಿ ಮಾಧವನ್ ಜೀವನ ಹಾಳು ಮಾಡ್ಬಿಟ್ರು. ಅಣ್ಣ, ಒಳಗಡೆ ಬರ್ಬೋದಾ? ಬಾಣ. ಮೀನಾರೆ, ಸಾರಿ, ನನ್ನಿಂದ ನಿಮಗ್ ತುಂಬಾ ಬೇಜಾರಾಗಿದೆ. ಅಯ್ಯೋ ಬಾಬಾ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನಾವಿಬ್ರು ನಿಮಗ್ ಸಾರಿ ಕೇಳ್ಬೇಕು. ಹೌದಣ್ಣ, ನಮ್ಮಿಂದ ನಿನಗೆ 2ನೇ ಸಲ ಬಂದಿದ್ದ ಸಂಬಂಧನೂ ತಪ್ಪೋಯ್ತು. ಹೇ, ಅದಕ್ಕೆಲ್ಲ ನೀವು ಬೇಜಾರು ಮಾಡ್ಕೊಂಡ್ರಿ. ಅಪ್ಪ ನನ್ನ ಮದ್ವೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಟೆನ್ಷನ್ ಆಗೋದ್ ನೋಡಿ ನನಗ್ ಟೆನ್ಷನ್ ಆಗ್ತಿದೆ ಅಷ್ಟೇ. ಆದ್ರೆ ಒಂದ್ ಸ್ವಲ್ಪ ದಿನ ನನ್ಗೆ ಯಾವ್ದಾದ್ರು ಒಂದ್ ಸಂಬಂಧ ಸೆಟ್ ಆಗೋವರೆಗೂ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಪ್ಲೀಸ್ ಸ್ವಲ್ಪ ದಿನ ಸಹಿಸ್ಕೊಂಡು ಅಷ್ಟೇ. ಕೇಶವ, ಯಾಕೋ ನ್ಯಾಯವಾಗಿ ನೋಡಿದ್ರೆ ನಿನಗ್ ಸಾರಿ ಕೇಳಿ ನಾವು ಸಮಾಧಾನ ಮಾಡ್ಬೇಕು, ಆದ್ರೆ ನೀನು ನಮ್ಗೆ ಸಮಾಧಾನ ಮಾಡ್ತಿದ್ಯಾ. ನನಗ್ ಸಮಾಧಾನ ಮಾಡೋದಕ್ಕೆ ನಾನೇನ್ ಬೇಜಾರಾಗಿಲ್ಲ ಕಣೋ. ಆದ್ರೆ ಅಪ್ಪ ಈ ತರ ಅಪ್ಸೆಟ್ ಆಗಿರೋದು ನನ್ ಕೈಲಿ ನೋಡಕ್ ಆಗ್ತಿಲ್ಲ ಕಣೋ. ಏನು ಯೋಚನೆ ಮಾಡ್ಬೇಡಿ ಬಾಬಾ. ಇವತ್ ಆಗಿದ್ ತರ ಬೇರೆ ಯಾರನ್ನು ನಮ್ ಕಾರಣ ಕೊಟ್ಟು ಸಂಬಂಧನ ಬೇಡ ಅಂತ ಹೇಳಲ್ಲ. ನೀವು ಬೇಜಾರಾಗ್ಬಿಡಿ, ಎಲ್ಲ ಒಳ್ಳೇದೇ ಆಗುತ್ತೆ. ಹಲೋ ಹಲೋ ಮೇಡಮ್, ಫುಡ್ ಡೆಲಿವರಿ ಇತ್ತು. ನಾನ್ ಯಾವ ಫುಡ್ ಆರ್ಡರ್ ಮಾಡಿಲ್ವಲ್ಲ. ಇದು ಅಮೂಲ್ಯ ಸೂರ್ಯಕಾಂತ್ ಅವ್ರಲ್ವಾ? ನಾನೇ ಅಮೂಲ್ಯ. ನಿಮ್ಮ ಹೆಸರಲ್ಲೇ ಫುಡ್ ಡೆಲಿವರಿ ಇತ್ತು ಮೇಡಮ್. ಹೌದಾ, ಸರಿ ಬಂದೆ ಇರಿ. ಸರ್, ನಾನು ಯಾವ ಫುಡ್ ಆರ್ಡರ್ ಮಾಡಿಲ್ಲ ಸರ್. ನೀನಾ? ಏನ್ ನಿನ್ ಅವತಾರ? ಯಾರಾದ್ರೂ ನೋಡಿದ್ರೆ ತುಂಬಾ ರಂಪ ಆಗುತ್ತೆ.
ಯಾಕೆ ಬರಕ್ ಹೋದೆ? ನೀನೇ ಹೇಳಿದ್ಯಲ್ಲ ಏನಾದ್ರು ಪ್ಲಾನ್ ಮಾಡೋ ಅಂತ. ನಾನ್ ಹೇಳಿದ್ದು ನಿನ್ ರಿಲೇಟಿವ್ಸ್ ನ ಕರ್ಕೊಂಡ್ ಬಂದು ನನ್ ಮನೇಲಿ ಹೆಂಗ್ ಕೇಳು ಅಂತ. ಈ ತರ ಕದ್ದು ಮುಚ್ಚಿ ಬಂದು ನನ್ನ ಹತ್ರ ಮೀಟ್ ಮಾಡು ಅಂತ ಅಲ್ಲ. ನೋಡು ಅಮ್ಮು, ಸಂಬಂಧಿಕರು ಎಲ್ಲ ಸಂಪಾದನೆ ಇದ್ರೆ ಮಾತ್ರ ಬೆಲೆ ಕೊಡ್ತಾರೆ, ಯಾರು ಸಂಬಂಧಕ್ಕೆ ಬೆಲೆ ಕೊಡಲ್ಲ. ನಾನು ನನ್ನ ರಿಲೇಟಿವ್ಸಿಗೆಲ್ಲ ಬನ್ನಿ ಅಂತ, ಆದ್ರೆ ಯಾರು ಬರಕ್ ಹೋಗ್ಲಿಲ್ಲ. ನಾನು ಏನ್ ಮಾಡ್ಲಿ ಹೇಳು? ಏನ್ ಮಾಡೋದು ಅಂತ ನನ್ನನ್ನು ಕೇಳಿದ್ರೆ ನಾನೇನೇ ಹೇಳು? ನನಗಿಲ್ಲಿ ಒಂದೊಂದ್ ನಿಮಿಷನೂ ಎಷ್ಟು ಟಾರ್ಚರ್ ಆಗ್ತಿದೆ ಗೊತ್ತಾ? ಹೀಗೆ ಅದೇ ನಾನು ಅವನನ್ನೇ ಮದ್ವೆ ಆಗ್ಬೇಕಾಗುತ್ತೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ ಬೇಬಿ, ಅದಕ್ಕೆ ನಾನು ಬಂದಿರೋದು. ಅಷ್ಟಕ್ಕೂ ಏನ್ ನಿನ್ ಪ್ಲಾನು? ನೋಡಮ್ಮು, ನಮ್ಗೆ ಉಳಿದಿರೋದು ಒಂದೇ ದಾರಿ. ನಾನು ನೀವು ಎಲ್ಲರೂ ದೂರ ಓಡೋಗೋಣ. ಓಡೋಗೋದಾ? ಹ್ಞೂ ಅಮ್ಮು, ಆಗ ನಮ್ ಇಷ್ಟದಾಗೆ ನಾವು ಮದ್ವೆ ಆಗ್ಬೋದು. ಇಲ್ಲ, ಇದೆಲ್ಲ ಸಾಧ್ಯನೇ ಇಲ್ಲ. ಅಯ್ಯೋ ಅಮ್ಮು, ಅಷ್ಟೊಂದು ಯಾಕೆ ಪ್ಯಾನಿಕ್ ಆಗ್ತಿದ್ಯಾ? ಏನ್ ಯಾರು ಮಾಡದಿರೋ ಕೆಲಸನ ನಾವು ಮಾಡ್ತಿದೀವಾ? ನೀನ್ ಇಲ್ಲೇ ಇದ್ರೆ ನಿನ್ನ ಅಮೆರಿಕದವನಿಗೆ ಕೊಟ್ಟು ಮದ್ವೆ ಆಗಿ ಮಾಡ್ತಾರ ಅಷ್ಟೇ. ನನಗಂತೂ ನೀನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಮ್ಮ. ಆಮೇಲೆ ಸಾಯೋದೊಂದೇ ದಾರಿ ನನಗೆ. ಅದಕ್ಕೆ ನನ್ನ ಜೊತೆ ಬಂದ್ಬಿಡು, ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಚೆನ್ನಾಗಿರೋಣ.